ಹಲೋ ಗಾಯ್ಸ್, ಇವತ್ತು ನಾವು KSET ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಮಿಸ್ ಮ್ಯಾಚ್ ಅಂತ ಸಮಸ್ಯೆ ಬರ್ತಿದೆ. ಇದು ತುಂಬ ಜನಕ್ಕೆ ಬರ್ತಿದೆ. ಸೊ ಅದ್ರ ಬಗ್ಗೆ ನೋಡೋಣ. ಈ ಆಧಾರ್ ಮಿಸ್ ಮ್ಯಾಚ್ ಅಂತ ಬರೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ನೀವು ಡೀಟೇಲ್ಸ್ ಎಂಟರ್ ಮಾಡುವಾಗ ನಿಮ್ಮ ಹೆಸರು, ನಿಮ್ಮ ಜನ್ಮದಿನಾಂಕ, ಸೊ ಅದೆಲ್ಲ ಚೂಸ್ ಮಾಡ್ತೀರಲ್ವಾ, ಅದು ಚೂಸ್ ಮಾಡೋವಾಗ ನೀವು ಕರೆಕ್ಟಾಗಿ ಎಲ್ಲ ಟೈಪ್ ಮಾಡಿರಬೇಕು. ಸೊ ಅದೊಂದು ರೀಸನ್ ಆಗಿರಬಹುದು. ಇಲ್ಲ ಅಂದರೆ ಸ್ವಲ್ಪ ಕೇಸಸ್ಸಲ್ಲಿ ಏನಾಗುತ್ತೆ ಅಂದರೆ, ನೀವು ಡೀಟೇಲ್ಸ್ ಎಲ್ಲನೂ ಕರೆಕ್ಟಾಗೇ ಹಾಕಿರ್ತೀರ, ಆದರೂ ಪೋರ್ಟಲ್ ನಿಮಗೆ ಮಿಸ್ ಮ್ಯಾಚ್ ಎರರ್ ಅಂತ ತೋರಿಸುತ್ತೆ. ಇದು ಯಾಕಪ್ಪ ಅಂದರೆ, ಒಂದೊಂದು ಸಲ ಸರ್ವರ್ ತುಂಬಾ ಬ್ಯುಸಿ ಇರುತ್ತೆ. ಆಗ ಸರ್ವರ್ ಏನಾಗುತ್ತೆ, ಸರ್ವರ್ ಸಿಂಕ್ ಆಗ್ತಾ ಇರಲ್ಲ. ಸೊ ಅದೊಂಥರ ಸರ್ವರ್ ಸಿಂಕ್ ಪ್ರಾಬ್ಲಮ್ ಅಂತ. ಆ ಕೇಸಸ್ಸಲ್ಲಿ ನಿಮಗೆ ಈ ಪ್ರಾಬ್ಲಮ್ ಬರೋದು ಕಾಮನ್. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ, ಮೊದಲು ನೀವು ಆಧಾರ್ ಡೀಟೇಲ್ಸ್ನ ಒಂದ್ಸಲ UIDAI ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಂದರೆ ನಿಮ್ದು ಹಳೆಯ ಆಧಾರ್ ಕಾರ್ಡ್ ಇರುತ್ತೆ, ಆಮೇಲೆ ನೀವೇನಾದರೂ ಅಪ್ಡೇಟ್ ಮಾಡಿಸಿರ್ತೀರಾ ಅಂತ. ಸೊ ಅದೆಲ್ಲ ಒಂದ್ಸಲ ನೀವು UIDAI ವೆಬ್ಸೈಟ್ ಇದೆ ಅಲ್ವಾ, ಸೊ ಅಲ್ಲೋಗಿ ಒಂದ್ಸಲ ನೀವು ಹೊಸ್ದಾಗಿ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ. ಸೊ ಅದು ಇದು ಸೇಮ್ ಇದ್ದೂ ನಿಮಗೆ ಮತ್ತೆ ಬರ್ತಿದೆ ಅಂದರೆ, ಆಗೇನು ಮಾಡ್ತೀರಪ್ಪ ಅಂದರೆ, ಮತ್ತೆ ಈ KSET ಹೆಲ್ಪ್ ಡೆಸ್ಕ್ ಇರುತ್ತಲ್ವಾ, KSET ಹೆಲ್ಪ್ ಡೆಸ್ಕ್ಗೆ ಒಂದ್ಸಲ ಕಾಲ್ ಮಾಡಿ. ಸೊ ಕಾಲ್ ಮಾಡಿ ವಿಚಾರಿಸಿದ್ರೆ ಅವ್ರು ನಿಮಗೆ ಸಾಲ್ವ್ ಮಾಡಿ ಸೊಲ್ಯೂಷನ್ ಕೊಡ್ತಾರೆ. ಇಲ್ಲ ಅಂದರೆ ನೀವು ಹೆಡ್ ಆಫೀಸ್ ಇದೆ ಅಲ್ವಾ, ಅಲ್ಲೊಂದ್ಸಲ ವಿಸಿಟ್ ಮಾಡಿ ಬನ್ನಿ. ಸೊ ಈಗಾಗ ಏನು ಟೆನ್ಷನ್ ಏನು ಮಾಡ್ಕೋಬೇಡಿ, ಅದು ಪ್ರಾಬ್ಲಮ್ ಏನು ಜಾಸ್ತಿ ಆಗಲ್ಲ, ಸೊಲ್ಯೂಷನ್ ಸಿಗುತ್ತೆ. ಅದೊಂಥರ ಸಿಂಪಲ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಮತ್ತಷ್ಟು ಟಿಪ್ಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್.